ಜನರಿಗೆ ರಕ್ಷಣೆ ಕೊಡಬೇಕಾದಂತಹ ಪೊಲೀಸರೇ ದಿನ ಜೀವ ಭಯದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ವಸತಿ ನಿಲಯದಲ್ಲಿದ್ದೀನಿ. ಈ ಒಂದು ವಸತಿಯ ಅಡ್ರೆಸ್ ಭಾಗದ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಒಂದು ಕ್ವಾರ್ಟರ್ಸ್ ಹಾಳಾಗಿ ಹೋಗಿದ್ರೆ, ಮತ್ತೊಂದು ಭಾಗದಲ್ಲಿ ಟೆರೆಸ್ ಯಾವಾಗ ತಲೆ ಮೇಲೆ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ, ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು. ಪ್ರಮುಖವಾಗಿ ಚಿಕ್ಕ ಚಿಕ್ಕ ಮಕ್ಕಳ ಜೊತೆಗೆ ತಮ್ಮ ಕುಟುಂಬದೊಂದಿಗೆ ಕೆಲಸವನ್ನ ನಿರ್ವಹಿಸುವುದರ ಜೊತೆಗೆ ಕುಟುಂಬವನ್ನ ನಿರ್ವಹಿಸ್ತಾ ಈ ಒಂದು ಕ್ವಾರ್ಟರ್ಸ್ ನಲ್ಲಿ ವಾಸ ಇದ್ದಾರೆ. ಆದ್ರೆ ಈ ಒಂದು ಕ್ವಾರ್ಟರ್ಸ್ ಸುಮಾರು 50 ವರ್ಷಕ್ಕೂ ಹೆಚ್ಚು ಹಳೆಯದಾಗಿದೆ ಮತ್ತೆ ಯಾವಾಗ ಬೇಕಾದ್ರೂ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಈ ಭಾಗದಲ್ಲಿ ಮುಟ್ಟಿದ್ರೆ ಸಂಪೂರ್ಣವಾಗಿ ಅಲ್ಗಾಡ್ತಾ ಇದೆ, ಮತ್ತೆ ಕೈಯಿಂದನೇ ತೆಗೆದ್ರೆ ಸಂಪೂರ್ಣವಾಗಿ ಕೆಳಗುರಿಳ್ತಾ ಇದೆ. ಇದನ್ನ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಯಾವ ರೀತಿಯಾಗಿ ನಿಧಾನಕ್ಕೆ ಮುಟ್ಟಿದ್ರು ಕೂಡ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಗಾಳಿ ಮಳೆ ಬಂದರೆ ಸಾಕು, ಇಲ್ಲಿನ ನಿವಾಸಿಗಳಿಗೆ ಆತಂಕ ಸೃಷ್ಟಿಯಾಗುತ್ತೆ. ರಾಶಿ ರಾಶಿ ತುಂಡುಗಳು ಬೀಳ್ತಾ ಇದೆ. ಮಕ್ಕಳನ್ನ ಟೆರೆಸ್ಗೆ ಹೋಗದಂತೆ ಪೊಲೀಸ್ ಸಿಬ್ಬಂದಿಗಳು ಪೋಷಕರಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭ ನಿರ್ಮಾಣ ಆಗಿದೆ. ಅದರ ಜೊತೆಗೆ ರಾತ್ರಿ ಹೊತ್ತು ಒಳಭಾಗದಲ್ಲಿ ಮಲಗಿದ್ರೆ ಯಾವಾಗ ಮೇಲ್ಮಹಡಿ ಕುಸಿಯುತ್ತೋ ಅನ್ನುವಂಥ ಆತಂಕ ಕೂಡ ನಿರ್ಮಾಣ ಆಗಿರುವಂಥದ್ದು. ಇದರಿಂದ ಆದಷ್ಟು ಬೇಗ ಇಲ್ಲಿಗೆ ನಮಗೊಂದು ವಸತಿ ನಿಲಯವನ್ನ ಮಾಡಿಕೊಡಿ, ನಮ್ಮನ್ನ ಇಲ್ಲಿಂದ ಶಿಫ್ಟ್ ಮಾಡಿ ಅನ್ನುವಂಥ ಅಳಲನ್ನ ಕೂಡ ತೋಡ್ಕೊಳ್ತಾ ಇರುವಂಥದ್ದು. ಜನರಿಗೆ ರಕ್ಷಣೆ ಕೊಡಬೇಕಾದಂತಹ ಪೊಲೀಸರೇ ದಿನ ಜೀವ ಭಯದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ವಸತಿ ನಿಲಯದಲ್ಲಿದ್ದೀನಿ. ಈ ಒಂದು ವಸತಿಯ ಅಡ್ರೆಸ್ ಭಾಗದ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಒಂದು ಕ್ವಾರ್ಟರ್ಸ್ ಹಾಳಾಗಿ ಹೋಗಿದ್ರೆ, ಮತ್ತೊಂದು ಭಾಗದಲ್ಲಿ ಟೆರೆಸ್ ಯಾವಾಗ ತಲೆ ಮೇಲೆ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ, ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಪ್ರಮುಖವಾಗಿ ಚಿಕ್ಕ ಚಿಕ್ಕ ಮಕ್ಕಳ ಜೊತೆಗೆ ತಮ್ಮ ಕುಟುಂಬದೊಂದಿಗೆ ಕೆಲಸವನ್ನ ನಿರ್ವಹಿಸುವುದರ ಜೊತೆಗೆ ಕುಟುಂಬವನ್ನ ನಿರ್ವಹಿಸ್ತಾ ಈ ಒಂದು ಕ್ವಾರ್ಟರ್ಸ್ ನಲ್ಲಿ ವಾಸ ಇದ್ದಾರೆ. ಆದ್ರೆ ಈ ಒಂದು ಕ್ವಾರ್ಟರ್ಸ್ ಸುಮಾರು 50 ವರ್ಷಕ್ಕೂ ಹೆಚ್ಚು ಹಳೆಯದಾಗಿದೆ ಮತ್ತೆ ಯಾವಾಗ ಬೇಕಾದ್ರೂ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಈ ಭಾಗದಲ್ಲಿ ಮುಟ್ಟಿದ್ರೆ ಸಂಪೂರ್ಣವಾಗಿ ಅಲ್ಗಾಡ್ತಾ ಇದೆ, ಮತ್ತೆ ಕೈಯಿಂದನೇ ತೆಗೆದ್ರೆ ಸಂಪೂರ್ಣವಾಗಿ ಕೆಳಗುರಿಳ್ತಾ ಇದೆ. ಇದನ್ನ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಯಾವ ರೀತಿಯಾಗಿ ನಿಧಾನಕ್ಕೆ ಮುಟ್ಟಿದ್ರು ಕೂಡ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಗಾಳಿ ಮಳೆ ಬಂದರೆ ಸಾಕು, ಇಲ್ಲಿನ ನಿವಾಸಿಗಳಿಗೆ ಆತಂಕ ಸೃಷ್ಟಿಯಾಗುತ್ತೆ. ರಾಶಿ ರಾಶಿ ತುಂಡುಗಳು ಬೀಳ್ತಾ ಇದೆ. ಮಕ್ಕಳನ್ನ ಟೆರೆಸ್ಗೆ ಹೋಗದಂತೆ ಪೊಲೀಸ್ ಸಿಬ್ಬಂದಿಗಳು ಪೋಷಕರಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭ ನಿರ್ಮಾಣ ಆಗಿದೆ. ಅದರ ಜೊತೆಗೆ ರಾತ್ರಿ ಹೊತ್ತು ಒಳಭಾಗದಲ್ಲಿ ಮಲಗಿದ್ರೆ ಯಾವಾಗ ಮೇಲ್ಮಹಡಿ ಕುಸಿಯುತ್ತೋ ಅನ್ನುವಂಥ ಆತಂಕ ಕೂಡ ನಿರ್ಮಾಣ ಆಗಿರುವಂಥದ್ದು. ಇದರಿಂದ ಆದಷ್ಟು ಬೇಗ ಇಲ್ಲಿಗೆ ನಮಗೊಂದು ವಸತಿ ನಿಲಯವನ್ನ ಮಾಡಿಕೊಡಿ, ನಮ್ಮನ್ನ ಇಲ್ಲಿಂದ ಶಿಫ್ಟ್ ಮಾಡಿ ಅನ್ನುವಂಥ ಅಳಲನ್ನ ಕೂಡ ತೋಡ್ಕೊಳ್ತಾ ಇರುವಂಥದ್ದು. ಜನರಿಗೆ ರಕ್ಷಣೆ ಕೊಡಬೇಕಾದಂತಹ ಪೊಲೀಸರೇ ದಿನ ಜೀವ ಭಯದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ವಸತಿ ನಿಲಯದಲ್ಲಿದ್ದೀನಿ. ಈ ಒಂದು ವಸತಿಯ ಅಡ್ರೆಸ್ ಭಾಗದ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಒಂದು ಕ್ವಾರ್ಟರ್ಸ್ ಹಾಳಾಗಿ ಹೋಗಿದ್ರೆ, ಮತ್ತೊಂದು ಭಾಗದಲ್ಲಿ ಟೆರೆಸ್ ಯಾವಾಗ ತಲೆ ಮೇಲೆ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ, ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಪ್ರಮುಖವಾಗಿ ಚಿಕ್ಕ ಚಿಕ್ಕ ಮಕ್ಕಳ ಜೊತೆಗೆ ತಮ್ಮ ಕುಟುಂಬದೊಂದಿಗೆ ಕೆಲಸವನ್ನ ನಿರ್ವಹಿಸುವುದರ ಜೊತೆಗೆ ಕುಟುಂಬವನ್ನ ನಿರ್ವಹಿಸ್ತಾ ಈ ಒಂದು ಕ್ವಾರ್ಟರ್ಸ್ ನಲ್ಲಿ ವಾಸ ಇದ್ದಾರೆ. ಆದ್ರೆ ಈ ಒಂದು ಕ್ವಾರ್ಟರ್ಸ್ ಸುಮಾರು 50 ವರ್ಷಕ್ಕೂ ಹೆಚ್ಚು ಹಳೆಯದಾಗಿದೆ ಮತ್ತೆ ಯಾವಾಗ ಬೇಕಾದ್ರೂ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಈ ಭಾಗದಲ್ಲಿ ಮುಟ್ಟಿದ್ರೆ ಸಂಪೂರ್ಣವಾಗಿ ಅಲ್ಗಾಡ್ತಾ ಇದೆ, ಮತ್ತೆ ಕೈಯಿಂದನೇ ತೆಗೆದ್ರೆ ಸಂಪೂರ್ಣವಾಗಿ ಕೆಳಗುರಿಳ್ತಾ ಇದೆ. ಇದನ್ನ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಯಾವ ರೀತಿಯಾಗಿ ನಿಧಾನಕ್ಕೆ ಮುಟ್ಟಿದ್ರು ಕೂಡ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಗಾಳಿ ಮಳೆ ಬಂದರೆ ಸಾಕು, ಇಲ್ಲಿನ ನಿವಾಸಿಗಳಿಗೆ ಆತಂಕ ಸೃಷ್ಟಿಯಾಗುತ್ತೆ. ರಾಶಿ ರಾಶಿ ತುಂಡುಗಳು ಬೀಳ್ತಾ ಇದೆ. ಮಕ್ಕಳನ್ನ ಟೆರೆಸ್ಗೆ ಹೋಗದಂತೆ ಪೊಲೀಸ್ ಸಿಬ್ಬಂದಿಗಳು ಪೋಷಕರಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭ ನಿರ್ಮಾಣ ಆಗಿದೆ. ಅದರ ಜೊತೆಗೆ ರಾತ್ರಿ ಹೊತ್ತು ಒಳಭಾಗದಲ್ಲಿ ಮಲಗಿದ್ರೆ ಯಾವಾಗ ಮೇಲ್ಮಹಡಿ ಕುಸಿಯುತ್ತೋ ಅನ್ನುವಂಥ ಆತಂಕ ಕೂಡ ನಿರ್ಮಾಣ ಆಗಿರುವಂಥದ್ದು. ಇದರಿಂದ ಆದಷ್ಟು ಬೇಗ ಇಲ್ಲಿಗೆ ನಮಗೊಂದು ವಸತಿ ನಿಲಯವನ್ನ ಮಾಡಿಕೊಡಿ, ನಮ್ಮನ್ನ ಇಲ್ಲಿಂದ ಶಿಫ್ಟ್ ಮಾಡಿ ಅನ್ನುವಂಥ ಅಳಲನ್ನ ಕೂಡ ತೋಡ್ಕೊಳ್ತಾ ಇರುವಂಥದ್ದು. ಜನರಿಗೆ ರಕ್ಷಣೆ ಕೊಡಬೇಕಾದಂತಹ ಪೊಲೀಸರೇ ದಿನ ಜೀವ ಭಯದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ವಸತಿ ನಿಲಯದಲ್ಲಿದ್ದೀನಿ. ಈ ಒಂದು ವಸತಿಯ ಅಡ್ರೆಸ್ ಭಾಗದ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಒಂದು ಕ್ವಾರ್ಟರ್ಸ್ ಹಾಳಾಗಿ ಹೋಗಿದ್ರೆ, ಮತ್ತೊಂದು ಭಾಗದಲ್ಲಿ ಟೆರೆಸ್ ಯಾವಾಗ ತಲೆ ಮೇಲೆ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ, ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಪ್ರಮುಖವಾಗಿ ಚಿಕ್ಕ ಚಿಕ್ಕ ಮಕ್ಕಳ ಜೊತೆಗೆ ತಮ್ಮ ಕುಟುಂಬದೊಂದಿಗೆ ಕೆಲಸವನ್ನ ನಿರ್ವಹಿಸುವುದರ ಜೊತೆಗೆ ಕುಟುಂಬವನ್ನ ನಿರ್ವಹಿಸ್ತಾ ಈ ಒಂದು ಕ್ವಾರ್ಟರ್ಸ್ ನಲ್ಲಿ ವಾಸ ಇದ್ದಾರೆ. ಆದ್ರೆ ಈ ಒಂದು ಕ್ವಾರ್ಟರ್ಸ್ ಸುಮಾರು 50 ವರ್ಷಕ್ಕೂ ಹೆಚ್ಚು ಹಳೆಯದಾಗಿದೆ ಮತ್ತೆ ಯಾವಾಗ ಬೇಕಾದ್ರೂ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಈ ಭಾಗದಲ್ಲಿ ಮುಟ್ಟಿದ್ರೆ ಸಂಪೂರ್ಣವಾಗಿ ಅಲ್ಗಾಡ್ತಾ ಇದೆ, ಮತ್ತೆ ಕೈಯಿಂದನೇ ತೆಗೆದ್ರೆ ಸಂಪೂರ್ಣವಾಗಿ
ಕೆಳಗುರಿಳ್ತಾ ಇದೆ. ಇದನ್ನ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ನಿಧಾನಕ್ಕೆ ಮುಟ್ಟಿದ್ರು ಕೂಡ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಗಾಳಿ ಮಳೆ ಬಂದರೆ ಸಾಕು ಇಲ್ಲಿನ ನಿವಾಸಿಗಳಿಗೆ ಆತಂಕ ಸೃಷ್ಟಿಯಾಗುತ್ತೆ. ರಾಶಿ ರಾಶಿ ತುಂಡುಗಳು ಬೀಳ್ತಾ ಇದೆ. ಮಕ್ಕಳನ್ನು ಟೆರೆಸ್ಗೆ ಹೋಗದಂತೆ ಪೊಲೀಸ್ ಸಿಬ್ಬಂದಿಗಳು ಪೋಷಕರಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭ ನಿರ್ವಹಣೆ ಆಗಿದೆ. ಅದರ ಜೊತೆಗೆ ರಾತ್ರಿ ಹೊತ್ತು ಒಳಭಾಗದಲ್ಲಿ ಮಲಗಿದ್ರೆ ಯಾವಾಗ ಮೇಲ್ಮಹಡಿ ಕುಸಿಯುತ್ತೋ ಅನ್ನುವಂಥ ಆತಂಕ ಕೂಡ ನಿರ್ಮಾಣ ಆಗಿರುವಂಥದ್ದು. ಇದರಿಂದ ಆದಷ್ಟು ಬೇಗ ಇಲ್ಲಿಗೆ ನಮಗೊಂದು ವಸತಿ ನಿಲಯವನ್ನು ಮಾಡಿಕೊಡಿ, ನಮ್ಮನ್ನು ಇಲ್ಲಿಂದ ಶಿಫ್ಟ್ ಮಾಡಿ ಅನ್ನುವಂಥ ಅಳಲನ್ನು ಕೂಡ ತೋಡ್ಕೊಳ್ತಾ ಇರುವಂಥದ್ದು. ಜನರಿಗೆ ರಕ್ಷಣೆ ಕೊಡಬೇಕಾದಂತಹ ಪೊಲೀಸರೇ ದಿನ ಜೀವ ಭಯದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ವಸತಿ ನಿಲಯದಲ್ಲಿದ್ದೀನಿ. ಈ ಒಂದು ವಸತಿಯ ಅಡ್ರೆಸ್ ಭಾಗದ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಒಂದು ಕ್ವಾರ್ಟರ್ಸ್ ಹಾಳಾಗಿ ಹೋಗಿದ್ರೆ, ಮತ್ತೊಂದು ಭಾಗದಲ್ಲಿ ಟೆರೆಸ್ ಯಾವಾಗ ತಲೆ ಮೇಲೆ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ, ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಪ್ರಮುಖವಾಗಿ ಚಿಕ್ಕ ಚಿಕ್ಕ ಮಕ್ಕಳ ಜೊತೆಗೆ ತಮ್ಮ ಕುಟುಂಬದೊಂದಿಗೆ ಕೆಲಸವನ್ನ ನಿರ್ವಹಿಸುವುದರ ಜೊತೆಗೆ ಕುಟುಂಬವನ್ನ ನಿರ್ವಹಿಸ್ತಾ ಈ ಒಂದು ಕ್ವಾರ್ಟರ್ಸ್ ನಲ್ಲಿ ವಾಸ ಇದ್ದಾರೆ. ಆದ್ರೆ ಈ ಒಂದು ಕ್ವಾರ್ಟರ್ಸ್ ಸುಮಾರು 50 ವರ್ಷಕ್ಕೂ ಹೆಚ್ಚು ಹಳೆಯದಾಗಿದೆ ಮತ್ತೆ ಯಾವಾಗ ಬೇಕಾದರೂ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಈ ಭಾಗದಲ್ಲಿ ಮುಟ್ಟಿದ್ರೆ ಸಂಪೂರ್ಣವಾಗಿ ಅಲ್ಗಾಡ್ತಾ ಇದೆ. ಮತ್ತೆ ಕೈಯಿಂದನೇ ತೆಗೆದ್ರೆ ಸಂಪೂರ್ಣವಾಗಿ ಕೆಳಗುರಿಳ್ತಾ ಇದೆ. ಇದನ್ನ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ನಿಧಾನಕ್ಕೆ ಮುಟ್ಟಿದ್ರು ಕೂಡ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಗಾಳಿ ಮಳೆ ಬಂದರೆ ಸಾಕು ಇಲ್ಲಿನ ನಿವಾಸಿಗಳಿಗೆ ಆತಂಕ ಸೃಷ್ಟಿಯಾಗುತ್ತೆ. ರಾಶಿ ರಾಶಿ ತುಂಡುಗಳು ಬೀಳ್ತಾ ಇದೆ. ಮಕ್ಕಳನ್ನು ಟೆರೆಸ್ಗೆ ಹೋಗದಂತೆ ಪೊಲೀಸ್ ಸಿಬ್ಬಂದಿಗಳು ಪೋಷಕರಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭ ನಿರ್ವಹಣೆ ಆಗಿದೆ. ಅದರ ಜೊತೆಗೆ ರಾತ್ರಿ ಹೊತ್ತು ಒಳಭಾಗದಲ್ಲಿ ಮಲಗಿದ್ರೆ ಯಾವಾಗ ಮೇಲ್ಮಹಡಿ ಕುಸಿಯುತ್ತೋ ಅನ್ನುವಂಥ ಆತಂಕ ಕೂಡ ನಿರ್ಮಾಣ ಆಗಿರುವಂಥದ್ದು. ಇದರಿಂದ ಆದಷ್ಟು ಬೇಗ ಇಲ್ಲಿಗೆ ನಮಗೊಂದು ವಸತಿ ನಿಲಯವನ್ನು ಮಾಡಿಕೊಡಿ, ನಮ್ಮನ್ನು ಇಲ್ಲಿಂದ ಶಿಫ್ಟ್ ಮಾಡಿ ಅನ್ನುವಂಥ ಅಳಲನ್ನು ಕೂಡ ತೋಡ್ಕೊಳ್ತಾ ಇರುವಂಥದ್ದು. ಜನರಿಗೆ ರಕ್ಷಣೆ ಕೊಡಬೇಕಾದಂತಹ ಪೊಲೀಸರೇ ದಿನ ಜೀವ ಭಯದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ವಸತಿ ನಿಲಯದಲ್ಲಿದ್ದೀನಿ. ಈ ಒಂದು ವಸತಿಯ ಅಡ್ರೆಸ್ ಭಾಗದ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಒಂದು ಕ್ವಾರ್ಟರ್ಸ್ ಹಾಳಾಗಿ ಹೋಗಿದ್ರೆ, ಮತ್ತೊಂದು ಭಾಗದಲ್ಲಿ ಟೆರೆಸ್ ಯಾವಾಗ ತಲೆ ಮೇಲೆ ಬೀಳುತ್ತೆ ಅನ್ನುವಂತಹ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ, ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳಿಗೆ ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಪ್ರಮುಖವಾಗಿ ಚಿಕ್ಕ ಚಿಕ್ಕ ಮಕ್ಕಳ ಜೊತೆಗೆ ತಮ್ಮ ಕುಟುಂಬದೊಂದಿಗೆ ಕೆಲಸವನ್ನ ನಿರ್ವಹಿಸುವುದರ ಜೊತೆಗೆ ಕುಟುಂಬವನ್ನ ನಿರ್ವಹಿಸ್ತಾ ಈ ಒಂದು ಕ್ವಾರ್ಟರ್ಸ್ ನಲ್ಲಿ ವಾಸ ಇದ್ದಾರೆ. ಆದ್ರೆ ಈ ಒಂದು ಕ್ವಾರ್ಟರ್ಸ್ ಸುಮಾರು 50 ವರ್ಷಕ್ಕೂ ಹೆಚ್ಚು ಹಳೆಯದಾಗಿದೆ ಮತ್ತೆ ಯಾವಾಗ ಬೇಕಾದರೂ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಈ ಭಾಗದಲ್ಲಿ ಮುಟ್ಟಿದ್ರೆ ಸಂಪೂರ್ಣವಾಗಿ ಅಲ್ಗಾಡ್ತಾ ಇದೆ. ಮತ್ತೆ ಕೈಯಿಂದನೇ ತೆಗೆದ್ರೆ ಸಂಪೂರ್ಣವಾಗಿ ಕೆಳಗುರಿಳ್ತಾ ಇದೆ. ಇದನ್ನ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ನಿಧಾನಕ್ಕೆ ಮುಟ್ಟಿದ್ರು ಕೂಡ ಸಂಪೂರ್ಣವಾಗಿ ಕಿತ್ತು ಬರ್ತಾ ಇದೆ. ಗಾಳಿ ಮಳೆ ಬಂದರೆ ಸಾಕು ಇಲ್ಲಿನ ನಿವಾಸಿಗಳಿಗೆ ಆತಂಕ ಸೃಷ್ಟಿಯಾಗುತ್ತೆ. ರಾಶಿ ರಾಶಿ ತುಂಡುಗಳು ಬೀಳ್ತಾ ಇದೆ. ಮಕ್ಕಳನ್ನು ಟೆರೆಸ್ಗೆ ಹೋಗದಂತೆ ಪೊಲೀಸ್ ಸಿಬ್ಬಂದಿಗಳು ಪೋಷಕರಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭ ನಿರ್ವಹಣೆ ಆಗಿದೆ. ಅದರ ಜೊತೆಗೆ ರಾತ್ರಿ ಹೊತ್ತು ಒಳಭಾಗದಲ್ಲಿ ಮಲಗಿದ್ರೆ ಯಾವಾಗ ಮೇಲ್ಮಹಡಿ ಕುಸಿಯುತ್ತೋ ಅನ್ನುವಂಥ ಆತಂಕ ಕೂಡ ನಿರ್ಮಾಣ ಆಗಿರುವಂಥದ್ದು. ಇದರಿಂದ ಆದಷ್ಟು ಬೇಗ ಇಲ್ಲಿಗೆ ನಮಗೊಂದು ವಸತಿ ನಿಲಯವನ್ನು ಮಾಡಿಕೊಡಿ, ನಮ್ಮನ್ನು ಇಲ್ಲಿಂದ ಶಿಫ್ಟ್ ಮಾಡಿ ಅನ್ನುವಂಥ ಅಳಲನ್ನು ಕೂಡ ತೋಡ್ಕೊಳ್ತಾ ಇರುವಂಥದ್ದು.